ಆಯ್ತು ಕೂತ್ಕೊಳ್ಳಿ ಮಾರ್ರೆ, ಆಯ್ತು. ಈಗ ರವಿ ಕೂತ್ಕೊಳ್ಳಿ. ಈಗ ನನಗೇನಾಗಿದೆ, ನಿಮ್ಮ ಚರ್ಚೆ ಎಲ್ಲ ನೋಡುವಾಗ ದೊಣ್ಣೆ ಕೊಟ್ಟು ಪೆಟ್ಟದೇನುವಂಥ ಪರಿಸ್ಥಿತಿ ಆಗಿದೆ. ಯಾಕೆಂದೇಳಿ ನಿಮ್ಮ ಚರ್ಚೆ ಎಲ್ಲ ಕಡಿಮೆ ಆಗಲಿ, ಸಮಾಧಾನ ಇರಲಿ ಅಂತೇಳಿ ಸಂವಿಧಾನ ಅಲ್ಲಿ ಹಾಕಿದ್ದು. ಈಗ ಅದನ್ನ ಇಟ್ಕೊಂಡು ನಿಮ್ಮ ಚರ್ಚೆ ಬರುವಂಥ ವಿಷಯ ಇದು ಒಂದದು. ಎರಡನೇದು, ಈಗ ಇದರ ಬಗ್ಗೆ ಬೇಕಾದ ಒಂದು ದಿವಸ ನಾವು ಚರ್ಚೆನ ಇಟ್ಕೊಳ್ಳುವ. ಏನಾಯ್ತು ಬೇಕಾದಲ್ಲಿ, ಯಾಕೆ ಎಲ್ಲರೂ ಕೂಡ ಮಾಹಿತಿ ಬರ್ತದೆ. ಒಬ್ಬೊಬ್ಬರೊಂದು ಅಭಿಪ್ರಾಯ, ತಾವು ಹೇಳಿದಾಗ ಒಂದು ಅಭಿಪ್ರಾಯ, ತಾವು ಆ ರೀತಿ ಹೇಳ್ತೀರಿ, ಈ ರೀತಿ ಹೇಳ್ತೀರಿ. ನಮ್ದೊಂದು ಅದೊಂದು ಅಭಿಪ್ರಾಯ ಇದೆ. ನಾವು ಸಣ್ಣದಿರುವಾಗ ಪೇಪರ್ ನಾವೆಲ್ಲ ಓದ್ತಾ ಇದ್ದೇವೆ. ಬಹುಶಃ ನೋಡ್ತಾ ಇರುವಾಗ ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟ್ ಅನ್ನು ಇಡೀ ಗುಜರಾತಿಂದ ಮಂಗಳೂರಿನ ನಮ್ಮ ಟ್ರ್ಯಾಂಡ್ರಮ್ವರೆಗೆ ಇಡೀ ಸ್ಮಗ್ಲರ್ ಆಳ್ತಾ ಇದ್ರು. ದೊಡ್ಡ ದೊಡ್ಡ ಸ್ಮಗ್ಲರ್ ತೆಗೆದು ಜೈಲಲ್ಲಿ ಹಾಕಿ ಆದಿಮ್ ಮಸ್ತಾನ್, ಕರೀಂಲಾಲ್ ಅಂತ ದೊಡ್ಡ ದೊಡ್ಡ ಸ್ಮಗ್ಲರ್ ಅನ್ನು ಆಗಿ ಜೈಲಿಗೆ ಹಾಕಿದ ಶಕ್ತಿ ಬಂದಿದ್ರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ನಿಮಿಷ ಮುಗಿಸ್ತೇ ಮತ್ತೆ ಮಾತಾಡಿ. ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿ ನಿಮ್ಮ ವಿಚಾರ ನೀವೆಷ್ಟೇ ಸಮರ್ಥನೆ ಮಾಡಿದ್ರು ಸಾಧಕ ಬಾಧಕ ಎರಡು ಕೂಡ ಇದೆ. ಅದರ ಬಗ್ಗೆ ಚರ್ಚೆ ಮಾಡುವಂತ ನಿಮ್ಮನ್ನು ಮಂತ್ರಿ ಮಾಡಲ್ಲ ಅಲ್ಲಲ್ಲ ಮಾಡ್ಕೊಳ್ಳೋ ರೀತಿ ಸಮರ್ಥನೆ ಮಾಡ್ಕೊಳ್ಳೋದು ಅಲ್ಲಲ್ಲ ಕೂತ್ಕೊಂಡಾಗ ಆಗಲ್ಲ. ನಾನು ಹೇಳಿದೆ ಅಂತ ಹೇಳಿ ವಾದ ವಿವಾದ ಆಗ್ತೈತೆ. ಚರ್ಚೆ ನಾನು ಅದಕ್ಕೆ ಹೇಳಿದ್ದೇನೆ, ಸಾಧಕ ಬಾಧಕ ಎರಡು ಕೂಡ ಇದೆ ಅಂತ ಹೇಳುವಂತ ವಿಚಾರ. ಸಾಮಾನ್ಯ ಜನಕ್ಕೆ ಇವತ್ತು ಕಿರುಕುಳ ಆಗಿದೆ. ನೋಡಿ, ಎಳ್ಕೊಂಡು ಹೋಗಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸೋದು, ಅತ್ಯಾಚಾರ ನೋಡಿ ಸಾಕು. ನಾನು ಯಾವ್ದು ಹೇಳಿದ್ದೇನೆ, ಆರೋಗ್ಯ ಮಂತ್ರಿ ಆಗಿದ್ರು ಆಗ ಕಂಪಲ್ಸರಿ ಪ್ಲಾನಿಂಗ್ ಇಡೀ ದೇಶದ ಜನರನ್ನ ಈಗ ಜೈಲಿಗೆ ಸರಿ ಅಂತ ಹೇಳಿಕ್ಕೆ ಹೋಗುದಿಲ್ಲ. ನಮ್ಮ ಸಂವಿಧಾನ ಅವ್ರು ಏನ್ ಸಮರ್ಥನೆ ಮಾಡ್ಕೊಳ್ಳಿ, ಸಂಪೀಠದಿಂದ ದಯವಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ. ಸಮರ್ಥನೆ ಹೇಳಿದ. ಒಂದ್ ಸೆಕೆಂಡ್, ಸುಧಾಕರ್ ಅವರೇ, ಮನೆ ಚಳವಳಿ ಮಾಡಿಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ತುರ್ತು ಪರಿಸ್ಥಿತಿ ಸಾಯಿಸಿದಾರ, ಮರ್ತು ಬಿಟ್ಟಿದ್ದಾರ. ಮನೆ ಸಭಾಧ್ಯಕ್ಷರೇ, ಮತ್ತೆ ಎಲ್ಲ ಎಷ್ಟು ಮಾಡಿದ್ರು. ಮನೆ ಸಭಾಧ್ಯಕ್ಷರೇ, ಮಿಶ್ರ ಅವ್ರನ್ನ ಯಾರು ಮಾಡಿದ್ರು, ಯಾರು ರೈಲ್ವೆ ಮಾಡಿದ್ರು, ಮುಷ್ಕರ ಮಾಡಿದ್ರು, ಯಾರು ಮುಷ್ಕರ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.